ಸರ್, ನಮ್ಮ ಹೆಸರು ಪ್ರಕಾಶ್ ಸಿಂಗ್ ಅಂತೇಳಿ. ನಮ್ಮದು ಮಂಜು ಮಟನ್ ದಮ್ ಬಿರಿಯಾನಿ ಅಂತ ಅಂದ್ಬಿಟ್ಟು ಹೊಸಕೋಟೆ ಟೋಲ್ ಪಕ್ಕದಲ್ಲೇ ನಮ್ಮ ಶಾಪ್ ಇದೆ. ಇಲ್ಲಿ ಬಂದು ರೆಗ್ಯುಲರ್ ಆಗಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮುದ್ದೆ, ವೈಟ್ ರೈಸು, ಪರೋಟ, ಕಬಾಬು, ಫಿಶ್ಶು, ಮಟನ್ ಮಸಾಲ, ಚಿಕನ್ ಮಸಾಲ, ಮತ್ತು ಬೋಟಿ ಮಸಾಲ, ತಲೆ ಮಾಂಸ, ಮತ್ತು ಇದು ಬಿಟ್ಟು ನಮ್ಮದು 2 ಶಾಪ್ ಅಂಗಡಿ ಇದೆ ಪಕ್ಕದಲ್ಲೇ. ಅಲ್ಲಿ ಬಂದು ವೆಜ್ಜು ನಾನ್ ವೆಜ್ಜು ಸಪ್ರೇಟ್ ಮಾಡಿದ್ದೀವಿ. ಇಲ್ಲಿ ಪಾರ್ಟಿ ಹಾಲು ಇದೆ, ಪಾರ್ಟಿ ಹಾಲು ಫ್ರೀ. ನೀವೇನಾದ್ರು ನಿಮ್ಮ ಫಂಕ್ಷನ್ ಏನಾರು ಇತ್ತಂದರೆ ನೀವು ಊಟ ಆರ್ಡ್ರ್ ಮಾಡಿ ಇದು ಮಾಡ್ಬೋದು ಸರ್. ಈ ಬಡವರಿಗಾಗಿ ನಾವು ಇದನ್ನು ಮಾಡಿದ್ದೀವಿ. ಯಾವ ಥರ ಅಂತಂದರೆ, ಒಂದು ಮದುವೆ ಛತ್ರ ಮಾಡ್ಬೋದು, ಇಲ್ಲಾಂದ್ರೆ ಏನಾದ್ರು ಒಂದು ಪಾರ್ಟಿಯಲ್ಲಿ ಫಂಕ್ಷನ್ ಮಾಡಬೇಕಂದ್ರೆ 1000 ರೂಪಾಯಿ ಕಟ್ಟಬೇಕಾಗತ್ತೆ. ಇಲ್ಲಿ ನಾವು ಆ ಥರ ಮಾಡಿಲ್ಲ ಸರ್. ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಯಾವುದೇ ಭೇದ ಭಾವ ಇಲ್ಲ ಸರ್. ಇಲ್ಲಿ ಆರಾಮಾಗಿ ಬರ್ಬೋದು, ನೀವು ಫಂಕ್ಷನ್ ಮಾಡ್ಬೋದು. ನಿಮ್ಗೆ ಏನು ಎಲ್ಲ ವೆರೈಟೀಸ್ ಇದನ್ನು ಇರುತ್ತೆ ಸರ್. ಇಲ್ಲಿ ಚೇರ್ಗಳಾಗಲಿ, ಲೈಟಿಂಗ್ಸ್ ಆಗಲಿ, ಮದುವೆ ಛತ್ರದಲ್ಲಿ ಯಾವ ಥರ ಇರುತ್ತೆ ಆ ಥರನೇ ಇರುತ್ತೆ ಸೇಮು. ಇಲ್ಲಿ ಬಂದು ನಿಮಗೆ ಊಟಕ್ಕೆ ಮಾತ್ರ ಆರ್ಡರ್ ಕೊಡಬೇಕಾಗತ್ತೆ ಅಷ್ಟೇ ಸರ್. ಫ್ರೀ ಇರುತ್ತೆ. ಸೊ ಆಲ್ ಫ್ರೀ ಸರ್. ಸರ್ವಿಸ್ ಮಾತ್ರ ಇದು ಮಾಡುತ್ತಾರೆ. ಊಟದ ತುಂಬ ಚೆನ್ನಾಗಿರುತ್ತೆ ಸರ್. ಮಿನಿಮಮ್ ಎಷ್ಟು ಜನ ಊಟ? ಮಿನಿಮಮ್ ಒಂದು 50-60 ಎಷ್ಟು ಜನ ಬೇಕಾದ್ರೆ ಬರ್ಬೋದು ಸರ್. ನೀವು ತೋರಿಸಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಪಾರ್ಟಿ ಹಾಲು ದೊಡ್ಡದಾಗಿದೆ, ಪಾರ್ಟಿ ಹಾಲು ಸಪ್ರೇಟ್ ಆಗ್ತಾರೆ, ಊಟದ ಡೈನಿಂಗ್ ಹಾಲೇ ಸಪ್ರೇಟ್ ಇರುತ್ತೆ. ಎರಡನ್ನೂ ಯೂಸ್ ಫ್ರೀ ಮಾಡಿದ್ದೀವಿ ಸರ್ ಈ ಥರ ಇಲ್ಲಿ. ಅದು ಬಿಟ್ಟು ನಾವು ಇನ್ನು ಮತ್ತೆ ಇದರಲ್ಲಿ ಚಿಂತಾಮಣಿ ರೋಡಲ್ಲಿ ಮತ್ತೆ ಹೊಸದಾಗಿ ಓಪನ್ ಮಾಡ್ತಾ ಇದ್ದೀವಿ ಇನ್ನೊಂದು ಬ್ರಾಂಚು. ಅಲ್ಲಿ ವೆಜ್ ಸಪ್ರೇಟು, ನಾನ್ ವೆಜ್ ಸಪ್ರೇಟು. ಸೇಮ್ ಅಲ್ಲಿನೂ ಪಾರ್ಟಿ ಹಾಲ್ ಇದೆ, ಮದುವೆ ಚೌಟ್ರಿ ಥರ ಕಟ್ತಾ ಇದ್ದೀವಿ. ಅದನ್ನು ಚೌಟ್ರಿ ಯಾವ ಥರ ಇರುತ್ತೆ ಆ ಥರನೇ ಇದೆ ಸರ್ ಪಾರ್ಟಿ ಹಾಲು. ಎಲ್ಲ ಅನುಕೂಲನೂ ಇದೆ ಸರ್. ಅಲ್ಲಿನೂ ಧಾರಾಳವಾಗಿ ಇಲ್ಲೂ ಬರ್ಬೋದು, ಅಲ್ಲೂ ಬರ್ಬೋದು ಸರ್. ನಾವು ಬೆಳಿಗ್ಗೆ ನಾವು 6 ಗಂಟೆಗೆ ತೆಗಿತೀವಿ. ಇಲ್ಲಿ 6ರಿಂದ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಓಪನ್ ಇರುತ್ತೆ. ಎಲ್ಲನೂ ಬಿಸಿ ಐಟಮ್ ಸರ್. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಐಟಮೂ ಸ್ವಾದಿಷ್ಟವಾಗಿರುತ್ತೆ ಸರ್. ಧಾರಾಳವಾಗಿ ಬಂದು ಇದು ಮಾಡ್ಬೋದು ಸರ್. ಆ ಥರ ರಜೆ ಇಲ್ಲ ಸರ್. 24 ಇದು ಬಂದು ತಿಂಗಳ ವಾರಕ್ಕೆ 7 ದಿನವೂ ಓಪನ್ ಇರುತ್ತೆ ಸರ್. ನೀವು ಯಾವಾಗ ಬೇಕಾದ್ರೂ ಬಂದು ಊಟ ಮಾಡ್ಬೋದು ಸರ್. ಒಂದು ಸರಿ ಬಂದರೆ ಇಲ್ಲಿ ಆಂಧ್ರ, ತಮಿಳ್ನಾಡು, ಕರ್ನಾಟಕ ಎಲ್ಲ ಜನರೂ ಬರ್ತಾರೆ ಸರ್. ಇಲ್ಲಿ ಟೇಸ್ಟ್ ಆಗ್ತಾ ಇರುತ್ತೆ, ರುಚಿ ಆಗ್ತಾ ಇರೋದ್ರಿಂದ ಎಲ್ಲ ಕಡೆಯಿಂದ ಬಂದು ಇಲ್ಲಿ ಬಂದು ಇದು ಮಾಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು ಸರ್.